ಇದು ಚಂದನವರದ ಮತ್ತೊಂದು ಸ್ಫೋಟಕ ಸ್ಟೋರಿಯನ್ನು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಆ ನಟಿ ಹೇಳಿಕೆಯಿಂದ ಇಡೀ ಚಿತ್ರೋದ್ಯಮವೇ ಗಡಗಡ ಆಗಿದೆ. ನಿರ್ದೇಶಕರು, ನಿರ್ಮಾಪಕರು ಮತ್ತು ನಿರ್ಮಾಪಕರು ಹಿಂಗೂ ಇರ್ತಾರ ಅಂತ ಹೇಳಿ ಈ ಸ್ಟೋರಿ ನೋಡಿದ ಮೇಲೆ ನೀವು ಅನ್ಕತ್ತೀರಿ. ಕಾರಣ ಈ ಸ್ಟೋರಿ ಹಂಗಿದೆ. ಸ್ಟಾರ್ ನಟಿ ಕೊಟ್ಟ ಹೇಳಿಕೆಯಿಂದ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಚಿತ್ರದ ಉದ್ಯಮಕ್ಕೂ ಕೂಡ ಇದು ಪೆಟ್ಟು ತರಿಸುವಂತಹ ಒಂದು ಸುದ್ದಿ. ಇತ್ತೀಚೆಗೆ ಹಲವು ವಿವಾದಾತ್ಮಕ ಹೇಳಿಕೆ ಕೊಡುತ್ತಿರುವ ಆ ಸ್ಟಾರ್ ನಟಿ ಒಂದು ಹೇಳಿಕೆ ಕೊಟ್ಟರೆ ವಾರಗಟ್ಟಲೆ ಟಿವಿ ಸ್ಕ್ರೀನ್ ಮೇಲೆ ಸುದ್ದಿಯಾಗುತ್ತೆ. ಕನ್ನಡ, ತೆಲುಗು, ಮಲಯಾಳಂ ಮತ್ತು ತಮಿಳು ಚಿತ್ರರಂಗದಲ್ಲಿ ಫೇಮಸ್ ಆಗಿರುವಂತಹ ನಟಿ ಆಕೆ. ಹಾಗಾದರೆ ಆಕೆ ಕೊಟ್ಟ ಹೇಳಿಕೆ ಏನು? ಆಕೆ ಕೊಟ್ಟಿರುವ ಹೇಳಿಕೆಯಲ್ಲಿ ಯಾವ ಯಾವ ಅಂಶಗಳು ಉಲ್ಲೇಖ ಆಗಿದೆ? ಆಕೆ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ತಮಿಳು, ಮಲಯಾಳಂ, ತೆಲುಗು ಚಿತ್ರದಲ್ಲೂ ಕೂಡ ನಟಿಸಿದ್ದಾಳೆ. ಆಕೆ ಕೊಡುವಂತಹ ಹೇಳಿಕೆ ಇಡೀ ಚಿತ್ರರಂಗವನ್ನೇ ಗಡಗಡ ನಡುಗಿಸುತ್ತೆ. ಹಾಗಾದರೆ ಆ ನಟಿ ಯಾರು? ಆ ನಟಿ ಇತ್ತೀಚೆಗೆ ಕೊಟ್ಟಂತಹ ಹೇಳಿಕೆ ಯಾಕೆ ವಿವಾದ ಆಯಿತು? ಆ ನಟಿ ಬೇರೆ ಯಾರು ಅಲ್ಲ, ನಿತ್ಯಾ ಮೆನನ್. ತಮಿಳು ಚಿತ್ರ ಕಾದಲಿಕ್ಕ ನೇರಮಿಲ್ಲೈ ಪ್ರಚಾರದಲ್ಲಿ ಈ ಹೇಳಿಕೆ ಕೊಟ್ಟಂತಹ ನಿತ್ಯಾ ಮೆನನ್ ಚಿತ್ರ ನಿರ್ಮಾಪಕರು ಮತ್ತು ತಂಡದವರ ಅನಾರೋಗ್ಯದ ಬಗ್ಗೆ ಯಾರು ಕೂಡ ಕೇರ್ ಮಾಡೋದಿಲ್ಲ. ನಟಿಯರು ಮಾಸಿಕ ಪೀರಿಯಡ್ ನೋವಿನಿಂದ ಬಳಲ್ತಾ ಇದ್ರು, ಅದನ್ನ ಲೆಕ್ಕಿಸೋದಿಲ್ಲ. ಕೆಲಸದ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಹೆಣ್ಣು ಮಕ್ಕಳಿಗೆ ಡೇಟ್ ಆದರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಚಿತ್ರರಂಗದಲ್ಲಿ ಹಲವು ಕಡೆ ಅಮಾನವೀಯತೆಯಾದಂತಹ ಘಟನೆಗಳು ನಡೆದಿದ್ದಾವೆ. ಚಿತ್ರೀಕರಣದ ವೇಳೆ ನಟರು, ಸಹ ನಟರು ಎಷ್ಟೇ ಅಸ್ವಸ್ಥರಾಗಿದ್ದರೂ, ಎಷ್ಟೇ ಕಷ್ಟವಿದ್ದರೂ ಚಿತ್ರೀಕರಣಕ್ಕೆ ಬರಬೇಕು. ನಿರ್ಮಾಪಕರು ಮತ್ತು ನಿರ್ದೇಶಕರು ಹಂಗೆ ಬಯಸ್ತಾರೆ. ನಾವು ಅದಕ್ಕೆ ಹೊಂದಿಕೊಂಡಿದ್ದೇವೆ, ಏನೇ ಆಗಲಿ ನಾವು ಕಷ್ಟ ಪಡಲೇಬೇಕು. ಹಾಗಾದ್ರೆ ಆ ನಟಿ ನೋಡಿ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಈಕೆ ನಿತ್ಯಾ ಮೆನನ್ ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾವನ್ನ ಮಾಡಿದ್ದಾರೆ. ಜೊತೆಗೆ ತಮಿಳು, ತೆಲುಗು ಚಿತ್ರದಲ್ಲೂ ಕೂಡ ಈಕೆ ನಟಿಸಿದ್ದಾರೆ. ಈಕೆ ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ನಿರ್ಮಾಪಕ ಜಗತ್ತಲ್ಲಿ ಈ ತರಹದ್ದು ಒಂದು ಹೇಸಿಗೆಗೆಟ್ಟ ನಿರ್ಮಾಪಕರಿದ್ದಾರಾ ಅನ್ನುವಂಥ ಸಂಶಯವನ್ನು ಮೂಡಿಸ್ತಾ ಇದೆ. ಇನ್ನು ನಮ್ಮ ಕನ್ನಡ ಚಿತ್ರರಂಗದ ಅಥವಾ ಬೇರೆ ಭಾಷೆಯ ಚಿತ್ರರಂಗದ ಎಲ್ಲ ನಿರ್ಮಾಪಕ ನಿರ್ದೇಶಕರಿಗೂ ಈ ಮಾತು ಅನ್ವಯಿಸೋದಿಲ್ಲ. ನಿತ್ಯಾ ಮೆನನ್ ಏನನ್ನ ಆರೋಪ ಮಾಡಿದ್ದಾಳೋ ಆ ಆರೋಪಕ್ಕೆ ಸಂಬಂಧಪಟ್ಟ ಗುಣ ಸ್ವಭಾವ ನಿಮ್ಮಲ್ಲೇನಾದರೂ ಇದ್ದರೆ ನಿಮಗಿದು ಅನ್ವಯಿಸುತ್ತೆ. ನೋಡಿ, ಪ್ರಾಕೃತಿಕವಾಗಿ ಹೆಣ್ಣು ಮಕ್ಕಳಿಗೆ ಆಗುವಂತಹ ಋತುಸ್ರಾವ, ಡೇಟು, ಅದನ್ನೇನೇನು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಸೊ ಆ ಸಂದರ್ಭದಲ್ಲಿ ಪಾಪ ಅವರಿಗೆ ಪ್ರಾಕೃತಿಕವಾದಂಥ ಒಂದು ಸಮಯ, ಅದು ಮೆನ್ಸಸ್ ಆಗಿರ್ತಾರೆ ಹೆಣ್ಣುಮಕ್ಕಳು. ಆ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಅಸ್ವಸ್ಥರಾಗಿರ್ತಾರೆ, ಇರಿಸು ಮುರಿಸು ಉಂಟಾಗ್ತಾ ಇರುತ್ತೆ, ಅವರಿಗೆ ಅವರದೇ ಆದಂಥ ಸಮಸ್ಯೆಗಳಿರ್ತಾವೆ. ನಟಿಯರು ಮೆನ್ಸಸ್ ಆಗಿದ್ರೂ ಕೂಡ ಕರೆಕ್ಟ್ ಟೈಮಿಗೆ ಸ್ಪಾಟಿಗೆ ಬರಬೇಕು, ಜೊತೆಗೆ ಅವರನ್ನು ಪೀಡಿಸುವಂತಹ ಪ್ರಯತ್ನಗಳು ಕೂಡ ನಡೀತಿತ್ತಂತೆ. ಇದು ನಿತ್ಯಾ ಮೆನನ್ ಹೇಳಿರ್ತಕ್ಕಂಥ ಹೇಳಿಕೆಯಲ್ಲಿ ಸತ್ಯಾಸತ್ಯತೆಗಳು ಎಷ್ಟಿದೆ ಎನ್ನುವಂತಹದ್ದು ಏನು ಚಿತ್ರರಂಗದ ಹಿರಿಯರು ತೀರ್ಮಾನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ನ್ಯಾಯಾಂಗ ಅದನ್ನು, ಅಂದರೆ ಪೊಲೀಸರ ತನಿಖೆ ಮುಖಾಂತರವಾಗಿ ಅದರಲ್ಲಿ ಯಾವ ಯಾವ ನಿಜಾಂಶಗಳಿದೆ ಎನ್ನುವಂಥದ್ದು ಬಯಲಿಗೆ ಬರುತ್ತೆ. ಒಟ್ಟಾರೆ ನಾವು ಆಕೆಯ ಹೇಳಿಕೆಯನ್ನು ಮಾತ್ರ ಹೇಳ್ತಾ ಇದ್ದೀವಿ. ನಿರ್ದೇಶಕರು, ಕೆಲ ನಿರ್ಮಾಪಕರು ಹೆಣ್ಣು ಮಕ್ಕಳಿಗೆ ಉಂಟಾಗುವಂತಹ ಪ್ರಾಕೃತಿಕ ಸಮಸ್ಯೆ ಅಥವಾ ಅವರಿಗೆ ಮೆನ್ಸಸ್ ಆಗುತ್ತೆ, ಆ ಸಂದರ್ಭದಲ್ಲೂ ಕೂಡ ಋತುಸ್ರಾವದ ವೇಳೆಯೂ ಕೂಡ ನಮ್ಮನ್ನು ಕೆಲಸಕ್ಕೆ ಬಲವಂತವಾಗಿ ಕರೀತಾರೆ ಎನ್ನುವಂತಹ ಒಂದು ಹೇಳಿಕೆ ಇಡೀ ನಿರ್ಮಾಪಕರ ಜಗತ್ತನ್ನೇ ಗಡಗಡ ಅಂತ ಈಗ ನಡುಗಿಸಿದೆ. ಹಾಗಾದರೆ ಆ ನಟಿ ನಿತ್ಯಾ ಮೆನನ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೆಲವು ನಿರ್ದೇಶಕರು ಡೇಟ್ ಆಗಿದೆ ಅಂದರೂ ಕೂಡ ಬಿಡಲ್ವಂತೆ. ತಮಿಳು ಚಿತ್ರ ಕಾದಲಿಕ್ಕ ನೇರಮಿಲ್ಲೈ ಪ್ರಚಾರದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳು ಚಿತ್ರ ಆಕೆಯ,
ಕಾದಲಿಕ್ಕ ನೇರಮಿಲ್ಲ ಎನ್ನುವಂಥ ಚಿತ್ರದಲ್ಲಿ ಪ್ರಚಾರದ ಸಂದರ್ಭ ಈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಚಿತ್ರ ನಿರ್ಮಾಪಕರು ತಂಡದವರ ಅನಾರೋಗ್ಯದ ಬಗ್ಗೆ ಯಾರೂ ಕೂಡ ಕೇರ್ ಮಾಡೋದಿಲ್ಲ. ನಟಿಯರು ಮಾಸಿಕ ಪೀರಿಯಡ್ಸ್ ನೋವಿನಿಂದ ಬಳಲ್ತಾ ಇದ್ರು ಕೂಡ ಅದನ್ನು ಲೆಕ್ಕಿಸೋದಿಲ್ಲ, ಕೆಲಸದ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಚಿತ್ರರಂಗದಲ್ಲಿ ಹಲವು ಕಡೆ ಅಮಾನವೀಯತೆ ಇದೆ. ಚಿತ್ರೀಕರಣದ ವೇಳೆ ನಟರು ಸಹ ನಟರು ಎಷ್ಟೇ ಅಸ್ವಸ್ಥರಾಗಿದ್ರು, ಎಷ್ಟೇ ಕಷ್ಟವಿದ್ದರೂ ಚಿತ್ರೀಕರಣಕ್ಕೆ ಬರಬೇಕೆಂದು ನಿರ್ಮಾಪಕರು ಮತ್ತು ನಿರ್ದೇಶಕರು ಬಯಸ್ತಾರೆ. ನೋಡಿ, ಈ ಹೆಣ್ಮಕ್ಳಿಗೆ ಪಾಪ ಹೆಣ್ಮಕ್ಕಳು ಇಷ್ಟಪಡೋದು ಸಹಜ. ಅದು ಮೇಕಪ್ ಆಗಿರಲಿ, ಶೃಂಗಾರ ಆಗಿರಲಿ, ಅಂದ ಕಾಣಬೇಕು, ಸೌಂದರ್ಯ ಲೇಪನ ವಸ್ತುಗಳ ಮೇಲೂ ಕೂಡ ಅವರಿಗೆ ಆಕರ್ಷಣೆ ಹೆಚ್ಚು. ಪ್ರತಿ ವಿಚಾರದಲ್ಲೂ ಕೂಡ ಅವರಿಗೆ ಆಸಕ್ತಿ ಇರುತ್ತೆ. ಸ್ಕ್ರೀನ್ ಮೇಲೆ ಬರಬೇಕು, ನಾನು ಕೂಡ ನಟಿಯಾಗಬೇಕು, ಅದು ಕೂಡ ಹೆಣ್ಮಕ್ಳು ಆಸೆ ಪಡೋದು ತಪ್ಪಲ್ಲ. ಆದರೆ ಈ ಕೆಲ ನಿರ್ಮಾಪಕರಿದ್ದಾರಲ್ಲ, ಅವರ ಆಸೆಯನ್ನೇ ಎನ್ಕ್ಯಾಶ್ ಮಾಡ್ಕೋತಾರೆ. ನಿನಗೆ ಅವಕಾಶ ಕೊಡಿಸ್ತೀನಿ, ನಿನಗೆ ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಹೇಳಿ ಹೆಣ್ಣು ಮಕ್ಕಳನ್ನು ತಮ್ಮ ಕಾಮತೃಷಿಗೆ ಬಳಸಿಕೊಳ್ಳುವ ಅದೆಷ್ಟೋ ಮಾನಗೆಟ್ಟ ನಿರ್ಮಾಪಕರು ಕೂಡ ಈ ದೇಶದಲ್ಲಿ ಇರುವುದ್ರ ಬಗ್ಗೆ ಈ ಹಿಂದೆ ಸಾಕಷ್ಟು ವರದಿಗಳಾಗಿದೆ. ಈಗಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಈ ಹಿಂದೆ ಸಾಕಷ್ಟು ವರದಿಗಳಾಗಿದ್ದಾವೆ. ಹಾಗಾಗಿ ಆ ತರಹದ ನಿರ್ಮಾಪಕರ ಕಿರುಕುಳಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳು ಮತ್ತು ನಟಿಯರು ತಮ್ಮ ಕಷ್ಟವನ್ನು ಹೇಳಿಕೊಳ್ಳೋದಕ್ಕೆ ಅಲ್ಲಿ ಎಲ್ಲೂ ವ್ಯವಸ್ಥೆಗಳಿರೋದಿಲ್ಲ. ಎಲ್ಲಿ ಹೇಳ್ಕೊಂಡ್ರೆ ನಾನು ನಾಳೆ ದಿನ ನಟಿ ಆಗೋದಿಲ್ವೋ ಅನ್ನುವಂತಹ ಭಯ. ಅದಕ್ಕೊಂದು ಪಾರದರ್ಶಕವಾದಂಥ ಒಂದು ಸಮಿತಿ ಆಗಬೇಕು. ಅದು ಸಾಕಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆ ಆ ಥರದ್ದೊಂದು ನಟಿಯರ ಭದ್ರತೆಗೋಸ್ಕರ ಆ ಥರದ್ದೊಂದು ಸಂಘಟನೆ ಮಾಡ್ಕೊಂಡಿರ್ತಾರೆ. ಆದರೆ ಈ ನಟಿ ಹೀಗೆ ಯಾಕೆ ಹೇಳಿದ್ರು ಎನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದಕ್ಕೆ ಈಗೇನಾದರೂ ಕಂಪ್ಲೇಂಟು ಅಥವಾ ಬೇರೆ ಇನ್ನೇನಾದರೂ ಕೊಟ್ಟರೆ ಪೊಲೀಸರು ಅದರ ಸತ್ಯಾಸತ್ಯತೆಗಳನ್ನು ಹುಡುಕಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ.